ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಮದ್ಯಪಾನ ಈ ಒಂದು ವಿಷಯದ ಮೇಲೆ ನಿಮಗೆ ಕೆಲವು ಮುಖ್ಯ ಅಂಶಗಳನ್ನ ಶೇರ್ ಮಾಡ್ಕೊಳ್ಬೇಕು ಈ ವಿಡಿಯೋದಲ್ಲಿ ಅನ್ಕೊಂಡಿದೀನಿ. ಇದರ ಮುಂಚಿತವಾಗಿ ನಾನು ಚಟಗಳು ಅಂದ್ರೆ ಅಡಿಕ್ಷನ್ಸ್ ಈ ಒಂದು ವಿಷಯದ ಮೇಲೆ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿರುವ ಒಂದು ಅಡಿಕ್ಷನ್ ಅಂತ ನಾವ್ ಏನ್ ಕರಿತೀವಿ, ಚಟ ಅಂತ ನಾವ್ ಏನ್ ಕರಿತೀವಿ, ಮದ್ಯಪಾನಕ್ಕೆ ನಾವು ನೋಡಬಹುದು. ಮದ್ಯಪಾನ ಹಲವಾರು ವ್ಯಕ್ತಿಗಳಿಗೆ ಚಟವಾಗಿ ಪರಿಣಮಿಸಿದೆ. ಇದರಿಂದ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯನೂ ಸಹ ಹದಗೆಡುತ್ತೆ ಮದ್ಯಪಾನದಿಂದ. ಇಲ್ಲಿ ನಾವು ದೀರ್ಘಾವಧಿಯ ಮದ್ಯಪಾನದಿಂದ ಹಲವಾರು ವ್ಯತ್ಯಾಸಗಳು ದೇಹದಲ್ಲಿ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಸೊ ಈ ಒಂದು ಮದ್ಯಪಾನ ಮಾಡೋದಕ್ಕೆ ಕಾರಣಗಳು ಏನು ಅಂತ ನೀವು ಕೇಳಿದ್ರೆ, ಇದಕ್ಕೆ ಹಲವಾರು ಕಾರಣಗಳು ಇದೆ. ಕೌಟುಂಬಿಕ ಕಲಹಗಳಿರಬಹುದು, ವೈಯಕ್ತಿಕವಾಗಿ ಯಾವುದಾದರೂ ಜೀವನದಲ್ಲಿ ಹಿನ್ನಡೆ, ಸೋಲು ಇರಬಹುದು, ವ್ಯಕ್ತಿ ಅಂದುಕೊಂಡಿರುವ ಯಾವುದಾದರೂ ಒಂದು ಗುರಿಯನ್ನ ಸಾಧಿಸದೇ ಇರಬಹುದು, ಅಥವಾ ಯಾವುದೋ ಒಂದು ಪ್ರಭಾವಕಾರಿ ಅಂಶ ಅಂದ್ರೆ ಅವರ ಸ್ನೇಹಿತರ ಜೊತೆಗೆ ಅವರು ಇದ್ದಾಗ ಸ್ನೇಹಿತರು ಒತ್ತಾಯ ಪೂರ್ವಕವಾಗಿ ಅಂದ್ರೆ ನೀನು ಮದ್ಯಪಾನ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ, ನೀನು ಒಂದ್ಸರಿ ಕುಡಿದ್ ನೋಡು, ಕುಡಿದ್ರೆ ಏನು ಆಗಲ್ಲ, ಎಲ್ಲರೂ ಕುಡಿತಾರೆ, ಇದು ಸ್ವಲ್ಪ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು, ಇದು ಟಾನಿಕ್ ತರ ಕೆಲಸ ಮಾಡತ್ತೆ. ಈ ತರದ ಒಂದು ಒತ್ತಾಯ ಪೂರ್ವಕವಾದ ಮಾತುಗಳು, ಪ್ರೋತ್ಸಾಹ ಪೂರ್ವಕವಾದ ಒಂದು ಮಾತುಗಳು ಹೇಳಿ ತುಂಬಾ ಜನ ಯುವಕ ಯುವತಿಯರಿಗೂ ಸಹ ಈಗ ಮದ್ಯಪಾನ ರೂಢಿಯಾಗಿದೆ. ಇದು ಅಲ್ಪಾವಧಿಯಾಗಿ ಚೆನ್ನಾಗಿರುತ್ತೆ ಕೆಲವು ದಿನಗಳ ಕಾಲ. ಆದರೆ ದೀರ್ಘಾವಧಿ ಮದ್ಯಪಾನದಿಂದ ಹಲವಾರು ದೈಹಿಕ ಸಮಸ್ಯೆಗಳು ಬಂದೇ ಬರುತ್ತವೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಲ್ಲಿ ವ್ಯಕ್ತಿ ಯಾರು ಮದ್ಯಪಾನ ಮಾಡ್ತಾ ಇರ್ತಾರೋ ಅವರ ವೈಯಕ್ತಿಕ ಜೀವನದ ಜೊತೆಗೆ ಕುಟುಂಬದ ಜೀವನ ಮತ್ತು ಕುಟುಂಬದಲ್ಲಿ ವಾಸಿಸುತ್ತಿರುವ ಅವರ ಜೀವನ ಮತ್ತು ಸಮಾಜದ ಯಾರೆಲ್ಲ ಅವರ ಜೊತೆಯಲ್ಲಿ ಒಡನಾಟ ಇರ್ತಾರೋ ಎಲ್ಲರ ಜೀವನದ ಮೇಲೆ ಪ್ರಭಾವವನ್ನ ಬೀರ್ತಾ ಇರ್ತಾರೆ. ಆ ಪ್ರಭಾವದ ಮಟ್ಟ ಹೆಚ್ಚು ಕಮ್ಮಿ ಇರಬಹುದು. ಆದರೆ ಮದ್ಯಪಾನ ಮಾಡುತ್ತಿರುವ ವ್ಯಕ್ತಿಗಳ ಒಂದು ಜೀವನ ಶೈಲಿ ನಾವು ನೋಡಿದಾಗ ಅಂದ್ರೆ ದೀರ್ಘಾವಧಿಯ ಮದ್ಯಪಾನ ಮಾಡುತ್ತಿರುವ ವ್ಯಕ್ತಿಯ ಜೀವನ ಶೈಲಿಯನ್ನ ನೋಡಿದಾಗ ಅದು ಆರೋಗ್ಯಪೂರ್ಣವಾಗಿ ಇರುವುದಿಲ್ಲ. ಇದರಿಂದ ಹಲವಾರು ಸಮಸ್ಯೆಗಳನ್ನ ಅವ್ರು ಎದುರಿಸ್ಬೇಕಾಗತ್ತೆ. ಮದ್ಯಪಾನ ದೀರ್ಘಾವಧಿಯ ಕಾಲ ಆದಾಗ ನಮ್ಮ ಒಂದು ನರಮಂಡಲವನ್ನ ಅದು ಕುಗ್ಗಿಸುತ್ತದೆ. ನಮ್ಮ ನರಮಂಡಲದಲ್ಲಿ ನಡೆಯುವ ಹಲವಾರು ಕಾರ್ಯಗಳನ್ನ ಗರಿಷ್ಠ ಮಟ್ಟದಲ್ಲಿ ಏನು ವ್ಯತ್ಯಾಸ ಮಾಡ್ಬೇಕು ಎಲ್ಲಾ ವ್ಯತ್ಯಾಸಗಳು ದೀರ್ಘಾವಧಿಯ ಆದ್ಮೇಲೆ ಕಂಡು ಬರಲು ಮೊದಲಾಗತ್ತೆ. ಯಾವುದೇ ಒಂದು ದೈಹಿಕ ಆರೋಗ್ಯ ಒಂದೇ ಸರಿ ಹದಗೆಡುವುದಿಲ್ಲ. ಹಲವಾರು ವರ್ಷಗಳ ಕಾಲ ಯಾವುದಾದ್ರೂ ಅನಾರೋಗ್ಯ ಪೂರಿತ ಚಟುವಟಿಕೆಗಳಲ್ಲಿ ನಾವು ಕೂಡಿದ್ದರೆ ಅದು ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತೆ. ಸೊ ಇಲ್ಲಿ ನರಮಂಡಲದಲ್ಲಿರುವ ಹಲವಾರು ಕಾರ್ಯಗಳನ್ನ ವ್ಯತ್ಯಾಸ ಮಾಡೋದಲ್ಲದೆ ನಮ್ಮ ಒಂದು ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ನಮ್ಮ ದೇಹದಲ್ಲಿರುವ ಅಂಗಾಂಗದಲ್ಲಿನೂ ಸಹ ಅವು ಅನಾರೋಗ್ಯಕರ ಪರಿಣಾಮಗಳನ್ನ ಬೀರಲು ಶುರು ಮಾಡುತ್ತೆ. ಈ ಮದ್ಯಪಾನದಿಂದ ನಿಮ್ಗೆಲ್ಲರಿಗೂ ಸಹ ಗೊತ್ತು, ಲಿವರ್ ಯಕೃತ್ ಅಂತ ಏನ್ ಕರಿತೀವಿ ಅದರಲ್ಲಿ ಹುಣ್ಣುಗಳಾಗಬಹುದು, ಅಥವಾ ನಮ್ಮ ಒಂದು ಇಂಟೆಸ್ಟೈನ್ ಅಲ್ಲಿ ಸಹ ಯಾವ್ದಾದ್ರು ಒಂದು ವ್ಯತ್ಯಾಸವನ್ನ ನಾವು ಕಂಡ್ಬರ್ಬಹುದು. ಅದನ್ನು ಸಹ ಸರಿಯಾಗಿ ಕಾರ್ಯವನ್ನ ನಿರ್ವಹಿಸಲು ಈ ಒಂದು ಮದ್ಯಪಾನ ಬಿಡುವುದಿಲ್ಲ. ಆಮೇಲೆ ಈ ದೀರ್ಘಾವಧಿ ಮದ್ಯಪಾನದಿಂದ ನಮ್ಮ ಒಂದು ಕಿಡ್ನಿಗಳನ್ನು ಸಹ ಡ್ಯಾಮೇಜ್ ಆಗುವ ಒಂದು ಹಲವಾರು ಚಾನ್ಸಸ್ ಇರುತ್ತೆ. ಆಮೇಲೆ ನಮ್ಮ ಒಂದು ನಿದ್ರೆ ಅಂದ್ರೆ ನಾವು ಆರೋಗ್ಯಕರ ಜೀವನ ಶೈಲಿಗೆ ನಿದ್ರೆ ಬೇಕೇ ಬೇಕು. ಆ ನಿದ್ರೆಯಲ್ಲಿನೂ ಸಹ ವ್ಯತ್ಯಾಸವನ್ನ ಅದು ತಂದೊಡ್ಡುತ್ತೆ. ಸರಿಯಾಗಿ ನಿದ್ರೆ ಬರೋದಿಲ್ಲ, ಯಾವುದೇ ಒಂದು ಕೆಲಸವನ್ನ ಸರಿಯಾಗಿ ಮಾಡಲೂನು ಸಹ ದೈಹಿಕ ಶಕ್ತಿ ಸರಿಯಾಗಿ ಇರುವುದಿಲ್ಲ. ಆಮೇಲೆ ಯಾವ್ದಾದ್ರು ನಾವು ಯೋಚನೆ ಮಾಡ್ಬೇಕಾದ್ರೆ ಸರಿಯಾದ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲು ಆಗುವುದಿಲ್ಲ. ಹೀಗೆ ನಮ್ಮ ಒಂದು ದೈಹಿಕ ಆರೋಗ್ಯವನ್ನ ಹದಗೆಡಿಸುತ್ತೆ ಈ ಒಂದು ದೀರ್ಘಾವಧಿಯ ಮದ್ಯಪಾನ. ಈ ಒಂದು ಮದ್ಯಪಾನ ಈ ಒಂದು ಶುರು ಮಾಡಲು ಹಲವಾರು ಕಾರಣಗಳು ಇರಬಹುದು. ಆದರೆ ಮದ್ಯಪಾನವನ್ನ ಶುರು ಮಾಡಿದ್ಮೇಲೆ ದೀರ್ಘಾವಧಿಯ ಕಾಲವಾಗಿ ಮದ್ಯಪಾನವನ್ನ ರೂಢಿಯಲ್ಲಿ ಇಟ್ಕೊಳ್ಬಾರ್ದು. ಆ ಒಂದು ಮದ್ಯಪಾನವನ್ನ ನಾವು ತಡೆಗಟ್ಟಬೇಕಾಗತ್ತೆ. ಯಾಕೆ ಅಂದ್ರೆ ಇಲ್ಲಿ ಮದ್ಯಪಾನದಿಂದ ನಿಮ್ಮ ಒಂದು ದೈಹಿಕ ಆರೋಗ್ಯನೂ ಸಹ ಹದಗೆಡುತ್ತೆ. ಅದರಿಂದ ಮಾನಸಿಕ ಆರೋಗ್ಯನೂ ಸಹ ಹದಗೆಡುತ್ತೆ. ನಾನು ಬೇರೆಯವರ ತರ ಇಲ್ಲ, ನನ್ನ ಒಂದು ಜೀವನ ಶೈಲಿ ಆರೋಗ್ಯಪೂರ್ಣವಾಗಿಲ್ಲ ಅಂತ ನಿಮಗೆ ಮನದಟ್ಟಾಗತ್ತೆ.
ಸೊ ಅದರಿಂದ ನೀವು ಚಿಂತೆಗೆ ಈಡಾಗುವ ಪರಿಸ್ಥಿತಿಗಳು ಸಹ ತುಂಬಾ ಇರುತ್ತೆ. ನಿಮ್ಮ ಜೊತೆಗೆ ನಿಮ್ಮ ಕುಟುಂಬದವರುನು ಸಹ ತುಂಬಾ ಒಂದು ಮಾನಸಿಕವಾದ ಬಳಲಿಕೆನೂ ಸಹ ಆಗ್ತಾ ಇರುತ್ತೆ. ಮನೆಯಲ್ಲಿ ಯಾವುದೇ ಒಂದು ಕುಟುಂಬಸ್ಥರು ಆರೋಗ್ಯಪೂರ್ಣವಾಗಿಲ್ಲ ಅಂದಾಗ ಕುಟುಂಬದ ಎಲ್ಲಾ ಜನರಿಗೂ ಸಹ ಅದು ಒಂದು ಯೋಚನೆಯಾಗಿ ಪರಿಣಾಮವನ್ನ ಬೀರುತ್ತೆ. ಸೊ ಇಲ್ಲಿ ಮದ್ಯಪಾನ ಅನ್ನೋದು ದೀರ್ಘಾವಧಿಯಾಗಿ ಇದ್ದಾಗ ಹಲವಾರು ಸಮಸ್ಯೆಗಳು ಬಂದೇ ಬರುತ್ತೆ. ಸೊ ಇದರಿಂದ ಹೇಗೆ ಹೊರಗ್ ಬರೋದು ಅನ್ನೋದು ಆಲೋಚನೆಯನ್ನ ಮಾಡ್ಬೇಕಾಗತ್ತೆ. ಸೊ ಈ ಒಂದು ಮದ್ಯಪಾನದಿಂದ ಹೊರಗಡೆ ಬರ್ಬೇಕಾದ್ರೆ ನೀವು ಕೆಲವು ತಿಂಗಳುಗಳ ಕಾಲ ಈ ಒಂದು ಮದ್ಯಪಾನವನ್ನ ನಾನು ಬಿಡಬೇಕು, ಇದರಿಂದ ನನಗೆ ದೈಹಿಕವಾದ ಸಮಸ್ಯೆಗಳು ಬರ್ತಾ ಇದೆ ಅಂತ ಆಲೋಚನೆ ಮಾಡ್ಬೇಕು. ಆಲೋಚನೆ ಮಾಡುವುದರ ಜೊತೆಗೆ ನೀವು ಪ್ರತಿನಿತ್ಯ ಎಷ್ಟು ಮದ್ಯಪಾನವನ್ನ ಮಾಡ್ತಾ ಇದ್ದೀರೋ ತುಂಬಾ ಕಡಿಮೆ ಕಡಿಮೆ ಮಾಡ್ಕೊಳ್ತಾ ಅದನ್ನ ಬಿಡಲು ಆಲೋಚನೆಯನ್ನ ಮಾಡ್ಬೇಕಾಗತ್ತೆ. ಇಲ್ಲಿ ವ್ಯಕ್ತಿಗಳು ಹೊರಗಡೆಯಿಂದ ಎಷ್ಟೇ ಪ್ರೇರಕ ಪೂರ್ಣವಾಗಿ ಅಂದ್ರೆ ಮದ್ಯಪಾನವನ್ನ ಬಿಡ್ಬೇಕು, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಇದ್ರಿಂದ ನಿನ್ನ ಜೀವನನೇ ಹಾಳಾಗತ್ತೆ, ನಿಮ್ಮ ಕುಟುಂಬದ ಜೀವನನೂ ಹಾಳಾಗುತ್ತೆ, ಆಮೇಲೆ ಆರ್ಥಿಕವಾಗಿ ನೀನು ಸಂಕಷ್ಟವನ್ನ ಅನುಭವಿಸ್ತೀಯ, ನೀನು ಬೇರೆಯವರ ಮೇಲೆ ಅವಲಂಬಿತರಾಗ್ತೀರಾ, ಅಂದ್ರೆ ದೈಹಿಕವಾಗಿ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಬಂದ್ರೆ ಹೀಗೆಲ್ಲನೂ ಸಹ ಬೇರೆಯವರು ಹೇಳ್ತಾ ಇರ್ತಾರೆ. ಆದರೆ ಯಾರು ಮದ್ಯಪಾನವನ್ನ ಮಾಡ್ತಾ ಇರ್ತಾರೋ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಮೊದಲು ಆಲೋಚನೆ ಬರ್ಬೇಕು. ನಾನು ಮದ್ಯಪಾನವನ್ನ ಬಿಡ್ಬೇಕು ಅಂತ ಆ ವ್ಯಕ್ತಿಯಲ್ಲಿ ಮೊದಲು ಬರ್ಬೇಕು. ನಾವು ಎಷ್ಟೇ ಹೊರಗಡೆ ಹೇಳಿದ್ರುನು ಸಹ ಕೇಳುವ ವ್ಯಕ್ತಿ ನಾನು ಮದ್ಯಪಾನ ಬಿಡಕ್ಕಾಗಲ್ಲ, ಇದನ್ನ ಬಿಟ್ರೆ ನನಗೆ ಆರೋಗ್ಯ ಸಮಸ್ಯೆಗಳು ಬರಬಹುದು, ಇದನ್ ಬಿಟ್ರೆ ನನ್ನ ಜೀವನದಲ್ಲಿ ಸಂತೋಷನೇ ಇರಲ್ಲ, ಬೇರೆಯವರು ನನ್ನನ್ನು ನೋಡಿ ನಗಾಡ್ತಾರೆ, ಇಷ್ಟು ದಿನ ಕುಡ್ದೆ ಇವಾಗ ಕುಡಿಯೋದ್ ಬಿಟ್ಟಿದೀಯಾ, ಈ ತರ ಎಲ್ಲ ಹೇಳ್ತಾರೆ. ಈ ತರ ಹಲವಾರು ಆಲೋಚನೆಯನ್ನ ಮದ್ಯಪಾನ ಮಾಡುತ್ತಿರುವ ವ್ಯಕ್ತಿಗಳು ಆಲೋಚನೆಯನ್ನ ಮಾಡ್ತಾರೆ. ಸೊ ನಾವು ಹೇಳೋದು ಸುಲಭವಾಗಿ ನಾವು ಹೇಳ್ಬಿಡ್ಬೋದು ಮದ್ಯಪಾನವನ್ನ ಬಿಟ್ಬಿಡಿ ಅಂತ. ಆದರೆ ಮದ್ಯಪಾನವನ್ನ ಯಾರು ಮಾಡ್ತಾ ಇರ್ತಾರೋ ಅವರು ಮೊದಲು ಮನಸ್ಸಿನಲ್ಲಿ ದೃಢವಾದ ಒಂದು ನಿರ್ಧಾರವನ್ನ ಮಾಡ್ಬೇಕಾಗತ್ತೆ. ಬೇರೆಯವರು ಏನೇ ಅನ್ಕೊಳ್ಳಿ ನಾನು ಮದ್ಯಪಾನವನ್ನ ಬಿಡಬೇಕು, ಈ ಒಂದು ದೃಢ ನಿರ್ಧಾರವನ್ನ ಮಾಡಿ. ಪ್ರತಿನಿತ್ಯ ಅಥವಾ ನೀವು ಯಾವಾಗ ಮದ್ಯಪಾನವನ್ನ ಮಾಡ್ತಾ ಇರ್ತೀರೋ ಅದರ ಒಂದು ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ತಾ ಬನ್ನಿ. ಆಮೇಲೆ ಈ ಮದ್ಯಪಾನವನ್ನ ಬಿಟ್ಟ ಮೇಲೆ ನಿಮಗೆ ಹಲವಾರು ತಿಂಗಳುಗಳ ಕಾಲ ತುಂಬಾ ಬೇಜಾರಾಗತ್ತೆ, ಯಾವುದೇ ಕೆಲಸದಲ್ಲಿ ಆಸಕ್ತಿ ಇರೋದಿಲ್ಲ, ಜೀವನದಲ್ಲಿ ಎಲ್ಲಾ ಕಳೆದುಕೊಂಡಿರುವ ಒಂದು ಭಾವ ನಿಮ್ಮ ಮನದಲ್ಲಿ ಇರುತ್ತೆ. ಎಲ್ಲರೂ ಸಹ ನನ್ನನ್ನು ನೋಡಿ ನಗ್ತಾ ಇದ್ದಾರೇನೋ ಅಂತ ನಿಮಗ್ ಅನಿಸ್ತಾ ಇರತ್ತೆ. ಎಲ್ಲರೂ ಅವರವರ ಒಂದು ಸಮಸ್ಯೆಗಳಲ್ಲಿ ಅವರವರ ಜೀವನದಲ್ಲಿ ತಲ್ಲೀನರಾಗಿರ್ತಾರೆ. ನಿಮ್ಮ ಜೀವನವನ್ನ ನೋಡಿ ಯಾರು ನಗೋದಿಲ್ಲ ಅನ್ನೋದನ್ನ ಖಚಿತಪಡಿಸ್ಕೊಳ್ಳಿ. ಸೊ ಮದ್ಯಪಾನ ಮಾಡುತ್ತಿರುವವರು ಅದರ ಒಂದು ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ತಾ ಬನ್ನಿ. ಅದರ ಬದಲು ಅದರಿಂದ ಹೇಗೆ ಹೊರಗ್ ಬರೋದು ಅನ್ನುವ ಆಲೋಚನೆಯನ್ನ ಮಾಡಿ. ಇದಕ್ಕೋಸ್ಕರ ನಿಮ್ಮ ಒಂದು ಕುಟುಂಬ, ಸ್ನೇಹಿತರು ಇವರ ಜೊತೆಗೆ ಹೇಗೆ ನಾನು ಇದರಿಂದ ಹೊರಗ್ ಬರ್ಬೇಕು, ನಾನು ಮದ್ಯಪಾನ ಮಾಡ್ಬಾರ್ದು ಅಂತಿದ್ದೀನಿ, ನನ್ಗೇನಾದ್ರೂ ಒಂಚೂರು ಬೇಜಾರಾದಾಗ ನೀವು ನನಗ್ ಹೇಳಿ ಏನ್ ಮಾಡ್ಬೇಕು ಅಂತ ಈ ತರದ ಮಾತುಗಳನ್ನ ನೀವು ಕುಟುಂಬಸ್ಥರ ಹತ್ರ ಮತ್ತು ಸ್ನೇಹಿತರ ಹತ್ರ ಹೇಳಿ. ಯಾರು ಮದ್ಯಪಾನವನ್ನ ಮಾಡ್ತಾ ಇರ್ತಾರೋ ಅವ್ರಿಗೆ ಹೇಳ್ಬಿಡಿ, ನಾನು ಮದ್ಯಪಾನ ಮಾಡಲ್ಲ, ನೀನು ಮಾಡಕ್ ಹೋಗ್ಬೇಡ, ಇದರಿಂದ ದೈಹಿಕವಾಗಿ ನಮಗೆ ಹಲವಾರು ಸಮಸ್ಯೆಗಳು ಬರುತ್ತೆ, ಆಮೇಲೆ ಮಾನಸಿಕವಾಗಿನೂ ಸಹ ನಾವು ತುಂಬಾ ಕುಗ್ಗುತ್ತೀವಿ. ಈ ತರದ ವಿಷಯಗಳನ್ನ ತಿಳಿ ಹೇಳಿ ನೀವು ಆದಷ್ಟು ಮದ್ಯಪಾನದಿಂದ ಹೊರಗ್ ಬರೋದಕ್ಕೆ ಆಲೋಚನೆಯನ್ನ ಮಾಡ್ಬೇಕಾಗತ್ತೆ. ಇಲ್ಲಿ ದೀರ್ಘಾವಧಿಯ ಮದ್ಯಪಾನದಿಂದ ನಿಮ್ಗೆಲ್ಲರಿಗೂ ಗೊತ್ತು ಹಲವಾರು ದೈಹಿಕ ಸಮಸ್ಯೆಗಳು ಬರುತ್ತೆ ಅಂತ. ಇದರ ಜೊತೆಗೆ ಮಾನಸಿಕ ಖಿನ್ನತೆನೂ ಸಹ ಶುರು ಆಗತ್ತೆ. ಆಮೇಲೆ ನಡುಕ ಸನ್ನೆ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ನಮ್ಮ ಒಂದು ದೇಹದಲ್ಲಿರುವ ನರಗಳು ದುರ್ಬಲಕ್ಕೆ ಈಡಾಗಿ ನಾವು ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಶಕ್ತಿ ಇಲ್ಲ, ನಡುಕ ಉಂಟಾಗ್ತಾ ಇದೆ, ನನಗೆ ಆಲೋಚನೆ ಮಾಡಲು ಶಕ್ತಿ ಇಲ್ಲ, ನಾನು ಮುಂಚಿನ ತರ ಇಲ್ಲ, ನನ್ನ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ, ಈ ತರ ಎಲ್ಲಾ ವಿಷಯಗಳು ನಮಗೆ ಅನಿಸ್ತಾ ಇರುತ್ತೆ ದೀರ್ಘಾವಧಿಯ ಮದ್ಯಪಾನ ಮಾಡಿದಾಗ. ಇದನ್ನ ನೀವು ಆಲೋಚನೆ ಮಾಡಿ ಭಯ ಪಡಬೇಡಿ. ಮದ್ಯಪಾನದಿಂದ ಹೇಗೆ ಹೊರಗ್ ಬರ್ಬೇಕು ಅನ್ನುವ ಆಲೋಚನೆಯನ್ನು ಮೊದಲು ಮಾಡಲು ಶುರು ಮಾಡಿ. ಆಮೇಲೆ ದೈನಂದಿನ ಒಂದು ಚಟುವಟಿಕೆಗಳಲ್ಲಿ ಆಸಕ್ತಿ ಪೂರ್ವಕವಾಗಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳಿ. ಆರೋಗ್ಯಪೂರ್ಣವಾದ ಚಟುವಟಿಕೆಗಳತ್ತ ನಿಮ್ಮ ಒಂದು ಗಮನ ಇರಲಿ. ಸೊ ಇವೆಲ್ಲವನ್ನು ಸಹ ಈ ಕೆಲವು ಅಂಶಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತೆ
ಮದ್ಯಪಾನದಿಂದ ನೀವು ದೂರ ಇರೋದಕ್ಕೆ. ನಿಮಗೆ ಕೆಲವು ತಿಂಗಳುಗಳ ಕಾಲ, 6 ತಿಂಗಳುಗಳ ಕಾಲ ತುಂಬಾ ಮಾನಸಿಕವಾಗಿ ನೋವನ್ನ ಅನುಭವಿಸ್ತೀರ ನೀವು ಮದ್ಯಪಾನ ಬಿಡ್ಬೇಕಾದ್ರೆ. ದೃಢ ನಿರ್ಧಾರದಲ್ಲಿದ್ರೆ ಬೇಗ ಮದ್ಯಪಾನವನ್ನ ಬಿಡಬಹುದು. ಆರೋಗ್ಯಪೂರ್ಣ ಶೈಲಿಗೆ ನಾವು ನಮ್ಮ ಜೀವನವನ್ನ ನಡೆಸಬಹುದು. ಆದರೆ ನಿಮ್ಮ ಒಂದು ಮನಸ್ಸು ಅಷ್ಟು ಸದೃಢವಾಗಿಲ್ಲ. ನಾನು ಮದ್ಯಪಾನವನ್ನ ಬಿಟ್ರೆ ನನ್ಗೇನೋ ಆಗ್ಬಿಡತ್ತೆ. ಮತ್ತೆ ಎಲ್ಲಾ ಸಮಸ್ಯೆಗಳು ಬರುತ್ತೆ. ಈ ತರ ಆಲೋಚನೆ ಮಾಡ್ದಾಗ ನೀವು ಮದ್ಯಪಾನವನ್ನ ಬಿಡಲು ಸ್ವಲ್ಪ ಕಷ್ಟ ಆಗತ್ತೆ. ಆದರೆ ನಿಮ್ಮ ಒಂದು ಮನಸ್ಸನ್ನ ಸದೃಢ ಮಾಡಿ. ಆರೋಗ್ಯಪೂರ್ಣವಾದ ಆಹಾರವನ್ನ ರೂಢಿಸ್ಕೊಳ್ಳಿ. ಆಮೇಲೆ ನಿದ್ರೆಯನ್ನ ಸರಿಯಾಗಿ ಮಾಡಿ. ನಾನು ಮದ್ಯಪಾನವನ್ನ ಮಾಡ್ಲಿಲ್ಲ ಅಂದ್ರೆ ನನಗೆ ನಿದ್ರೆ ಬರೋದಿಲ್ಲ ಅಂತ ಹಲವಾರು ವ್ಯಕ್ತಿಗಳು ಈ ಸಮಸ್ಯೆಯನ್ನ ಹೇಳ್ಕೊಳ್ತಾ ಇರ್ತಾರೆ. ಮದ್ಯಪಾನ ಮಾಡದೇ ಇದ್ದಾಗ ಇನ್ನೂ ಜಾಸ್ತಿ ಮದ್ಯಪಾನ ಮಾಡ್ಬೇಕು, ನಂಗ್ ನಿದ್ದೆ ಬರ್ತಾ ಇಲ್ಲ ಅನ್ನುವ ತವಕ ಜಾಸ್ತಿ ಆಗತ್ತೆ. ಸೊ ನೀವು ನಿದ್ರೆ ಬರ್ತಾ ಇಲ್ಲ ಅಂದಾಗ ಎದ್ದು ಓಡಾಡಿ, ಯಾವ್ದಾದ್ರು ಪುಸ್ತಕವನ್ನ ಓದಿ, ಆಮೇಲೆ ನಿದ್ದೆ ಮಾಡ್ಬೇಕಾದ್ರೆ ಅಂದ್ರೆ ನೀವು ನಿದ್ದೆಗೆ ಹೋಗ್ಬೇಕಾದ್ರೆ ನನಗ್ ನಿದ್ದೆ ಬರ್ತಾ ಇದೆ ಅಂತ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ನೀವು ಯಾವುದಾದ್ರೂ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾಗ ಅದಕ್ಕೆ ಪೂರಕವಾದ ಚಟುವಟಿಕೆಗಳು ಇರ್ಬೇಕು. ಆಗಲೇ ಅದರ ಒಂದು ಪ್ರತಿಫಲ ಚೆನ್ನಾಗಿರತ್ತೆ. ಸೊ ಈ ಒಂದು ಮದ್ಯಪಾನದಿಂದ ಹೊರಗಡೆ ಬರ್ಬೇಕು ಎಲ್ಲರೂ ಅಂದ್ರೆ ಈ ಕೆಲವು ಅಂಶಗಳನ್ನ ನಿಜವಾಗ್ಲೂ ಗಮನದಲ್ಲಿಟ್ಕೊಳ್ಬೇಕು. ಮದ್ಯಪಾನದಿಂದ ದೈಹಿಕ ಸಮಸ್ಯೆಗಳು ಬಂದೇ ಬರುತ್ತೆ. ಇದರಿಂದ ಸ್ವಲ್ಪ ದೀರ್ಘಾವಧಿಯ ಕಾಲ ಆದ್ಮೇಲೆ ಮಾನಸಿಕ ಸಮಸ್ಯೆಗಳನ್ನು ಸಹ ಜಾಸ್ತಿ ಆಗತ್ತೆ. ಆಮೇಲೆ ವೈಯಕ್ತಿಕ ನೆಮ್ಮದಿ, ಆಮೇಲೆ ಕುಟುಂಬದವರ ನೆಮ್ಮದಿ ಇವನು ಸಹ ಇದರಿಂದ ಹಾಳಾಗತ್ತೆ. ಹಲವಾರು ವ್ಯಕ್ತಿಗಳು ಈ ಒಂದು ಮದ್ಯಪಾನದಿಂದ ಬಳಲ್ತಾ ಇದ್ದಾರೆ. ಹೊರಗಡೆ ಬರೋದಕ್ಕೆ ಇದರಿಂದ ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಕೆಲವು ತಿಂಗಳುಗಳ ಕಾಲ ಚಟುವಟಿಕೆಗಳಲ್ಲಿ ಆರೋಗ್ಯಪೂರ್ಣವಾದ ಚಟುವಟಿಕೆಗಳನ್ನ ರೂಢಿಸ್ಕೊಳ್ಳಿ. ನಿಮಗೆ ಆಗ್ತಾ ಇಲ್ಲ ಅಂದಾಗ ವೈದ್ಯರನ್ನ ಸಂಪರ್ಕಿಸಿ. ನಾನು ಮದ್ಯಪಾನವನ್ನ ಬಿಡ್ಬೇಕು ಅನ್ಕೊಂಡಿದೀನಿ, ಏನೆಲ್ಲಾ ಮಾಡ್ಬೇಕು ಅನ್ನೋದನ್ನ ಅವರಿಗೆ ಹೇಳಿದಾಗ ಅವರು ಸರಿಯಾಗಿ ನಿಮಗೆ ತಿಳಿ ಹೇಳ್ತಾರೆ. ಆದರೆ ಮದ್ಯಪಾನ ಬಿಡೋದು ತುಂಬಾ ಕಷ್ಟ, ನನಗ್ ಬಿಡೋದಕ್ಕೆ ಆಗಲ್ಲ, ಈ ತರ ಆಲೋಚನೆಗಳು ಬೇಡವೇ ಬೇಡ. ಮದ್ಯಪಾನವನ್ನ ಖಡಾಖಂಡಿತವಾಗಿ ಬಿಡಬಹುದು. ಅದು ಇರುವುದು ನಿಮ್ಮ ಕೈಯಲ್ಲಿ. ನೀವು ನಿಜವಾಗ್ಲೂ ಮದ್ಯಪಾನವನ್ನ ಬಿಡ್ತೀರಿ. ಇದರಿಂದ ನಿಮ್ಮ ಒಂದು ಜೀವನದಲ್ಲಿ ಆರೋಗ್ಯಪೂರ್ಣವಾಗಿ ನೀವು ಜೀವನವನ್ನ ನಡೆಸಬಹುದು. ನಿಮ್ಮನ್ನ ಅವಲಂಬಿಸಿರುವ ಕುಟುಂಬ ಸಹ ನಿಮ್ಮ ಜೊತೆಗೆ ಆರೋಗ್ಯಪೂರ್ಣವಾದ ಒಂದು ಜೀವನ ಶೈಲಿಯನ್ನ ರೂಢಿಸ್ಕೊಳ್ಳುತ್ತೆ. ಸೊ ಇದರಿಂದ ಹಲವಾರು ಸಮಸ್ಯೆಗಳನ್ನ ನಾವು ದೂರ ಮಾಡ್ಬೋದು. ಈ ಒಂದು ಅಡಿಕ್ಷನ್ಸ್ ಅಲ್ಲಿ ಈ ಒಂದು ಮದ್ಯಪಾನ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ. ಸೊ ಮದ್ಯಪಾನವನ್ನ ದೀರ್ಘಾವಧಿಯ ಕಾಲ ಯಾರಾದ್ರೂ ಮಾಡಿದಾಗ ಅಥವಾ ಪ್ರತಿನಿತ್ಯ ಸೇವಿಸ್ತಾ ಇದ್ದಾರೆ ಅಂದಾಗ ಅವರಿಗೆ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳು ಬಂದೇ ಬರುತ್ತೆ. ಸೊ ಅದರಿಂದ ಎಲ್ಲರೂ ಹೊರಗ್ ಬರ್ಬೇಕು ಮತ್ತು ಒಳ್ಳೆಯ ಜೀವನ ಶೈಲಿಯನ್ನ ರೂಢಿಸ್ಕೊಳ್ಬೇಕು ಅನ್ನೋದೇ ನನ್ನ ಒಂದು ಮನವಿ. ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ಸಹ ಉಪಯುಕ್ತ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಈ ವಿಷಯ ನಿಮಗೆ ಇಷ್ಟ ಆದ್ರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಆಮೇಲೆ ನಿಮ್ಮ ಒಂದು ಕಮೆಂಟ್ ಅನ್ನ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.